ಆಷಾಢ ಮಾಸದ 3ನೇ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇರಿ ಬಂದಿರುವಂಥದ್ದು. ವಿಶೇಷವಾಗಿ ಇವತ್ತು ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದ ಅಲಂಕಾರ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದ ಉತ್ಸವ ಮೂರ್ತಿಯ ಆವರಣದಲ್ಲಿರುವಂತಹ ಉತ್ಸವ ಮೂರ್ತಿಗೆ ಇವತ್ತು ಗಜಲಕ್ಷ್ಮಿಯ ಅಲಂಕಾರವನ್ನು ಮಾಡಿರುವಂಥದ್ದು. ಬಹಳ ವಿಶೇಷವಾದಂತಹ ಅಲಂಕಾರವನ್ನು ಇವತ್ತು ಮಾಡಿರುವಂಥದ್ದು. ಚಾಮುಂಡಿ ತಾಯಿಯ ಮೂಲ ವಿಗ್ರಹಕ್ಕೂ ಕೂಡ ಇವತ್ತು ನಾಗಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ಇವತ್ತು ಉತ್ಸವ ಮೂರ್ತಿ ಸಾಕಷ್ಟು ವಿವಿಧ ಹೂಗಳಿಂದಲೂ ಕೂಡ ಈಗಾಗಲೇ 3 ಬಗೆಯ ಹೂಗಳನ್ನು ಹಾಕಿದ್ದಾರೆ. ಜೊತೆಗೆ ಪಕ್ಕದಲ್ಲಿ ಬಳೆಯನ್ನು ಹಾಕುವ ಮೂಲಕವಾಗಿ ಬಳೆಯ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಆನೆಯ ಮೇಲೆ ಕುಳಿತಿರುವಂತಹ ಅಲಂಕಾರ, ಗಜಲಕ್ಷ್ಮಿ ಅಲಂಕಾರ ಇವತ್ತು ಬಹಳ ವಿಶೇಷವಾಗಿರುವಂತಹ ಅಲಂಕಾರವನ್ನು ಮಾಡಿರುವಂಥದ್ದು. ಅದು ಸಾಕಷ್ಟು ಎಲ್ಲರೂ ಕೂಡ ಕೈ ಬಿಸಿ ಅಂದರೆ ಸಾಕಷ್ಟು ಕಣ್ಮನ ಸೆಳೀತಾ ಇರುವಂಥದ್ದು. ಯಾಕಂತಂದರೆ ಇವತ್ತು 3ನೇ ಆಷಾಢ ಶುಕ್ರವಾರ, ಇವತ್ತು ಕೂಡ ಲಕ್ಷಾಂತರ ಜನರು ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ ಪ್ರಾಧಿಕಾರ ಕೂಡ ಸಾಕಷ್ಟು ವ್ಯವಸ್ಥೆಗಳು ಮಾಡಿಕೊಂಡಿರುವಂಥದ್ದು. ವಿಶೇಷ ಅಂತಂದರೆ ಚಾಮುಂಡಿ ಬೆಟ್ಟದ ಆವರಣದಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಭಾಳ ವಿಶೇಷವಾಗಿ ಕೈಗೊಳಿಸ್ತಾ ಇರುವಂಥದ್ದು ಉತ್ಸವ ಮೂರ್ತಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಂಥವರು ಕೂಡ ಉತ್ಸವ ಮೂರ್ತಿಗೆ ಈಗಾಗಲೇ ಇಷ್ಟಾರ್ಥಿಯೆಲ್ಲ ಬಗೆಹರಿಸಬೇಕು ಅಂತೇಳಿ ಹರಕೆಯನ್ನು ಕಟ್ಕೊಳ್ತಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ತಾಯಿಯನ್ನು ದರ್ಶನ ಪಡೆದಂಥವರು ಎಲ್ಲರೂ ಹೊರಭಾಗಕ್ಕೆ ಬಂದು ಉತ್ಸವ ಮೂರ್ತಿಗೂ ಕೂಡ ಎಲ್ಲರೂ ಕೂಡ ಕೈ ಮುಗಿದು ಸಾಕಷ್ಟು ಹರಕೆಗಳನ್ನ ಕಟ್ಕೊಂಡು ಹೋಗ್ತಾರೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡಿ ತಾಯಿಗೆ ಪ್ರಾರ್ಥನೆ ಸಲ್ಲಿಸಿದ್ರೆ ಎಲ್ಲವೂ ಕೂಡ ಫಲಿಸುತ್ತೆ ಅನ್ನುವಂತಹ ನಂಬಿಕೆಯ ಕಾರಣಕ್ಕಾಗಿ ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಸುಮಾರು ಬೆಳಿಗ್ಗೆ 5:30ರಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಇವತ್ತು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಮೆಟ್ಟಿಲಿನ ಮೂಲಕ ಇರ್ಬೋದು, KSRTC ಬಸ್ಗಳ ಮೂಲಕ ಇರ್ಬೋದು, ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಆಷಾಢ ಮಾಸದ 3ನೇ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇರಿ ಬಂದಿರುವಂಥದ್ದು. ವಿಶೇಷವಾಗಿ ಇವತ್ತು ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದ ಅಲಂಕಾರ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದ ಉತ್ಸವ ಮೂರ್ತಿಯ ಆವರಣದಲ್ಲಿರುವಂತಹ ಉತ್ಸವ ಮೂರ್ತಿಗೆ ಇವತ್ತು ಗಜಲಕ್ಷ್ಮಿಯ ಅಲಂಕಾರವನ್ನು ಮಾಡಿರುವಂಥದ್ದು. ಬಹಳ ವಿಶೇಷವಾದಂತಹ ಅಲಂಕಾರವನ್ನು ಇವತ್ತು ಮಾಡಿರುವಂಥದ್ದು. ಚಾಮುಂಡಿ ತಾಯಿಯ ಮೂಲ ವಿಗ್ರಹಕ್ಕೂ ಕೂಡ ಇವತ್ತು ನಾಗಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ಇವತ್ತು ಉತ್ಸವ ಮೂರ್ತಿ ಸಾಕಷ್ಟು ವಿವಿಧ ಹೂಗಳಿಂದಲೂ ಕೂಡ ಈಗಾಗಲೇ 3 ಬಗೆಯ ಹೂಗಳನ್ನು ಹಾಕಿದ್ದಾರೆ. ಜೊತೆಗೆ ಪಕ್ಕದಲ್ಲಿ ಬಳೆಯನ್ನು ಹಾಕುವ ಮೂಲಕವಾಗಿ ಬಳೆಯ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಆನೆಯ ಮೇಲೆ ಕುಳಿತಿರುವಂತಹ ಅಲಂಕಾರ, ಗಜಲಕ್ಷ್ಮಿ ಅಲಂಕಾರ ಇವತ್ತು ಬಹಳ ವಿಶೇಷವಾಗಿರುವಂತಹ ಅಲಂಕಾರವನ್ನು ಮಾಡಿರುವಂಥದ್ದು. ಅದು ಸಾಕಷ್ಟು ಎಲ್ಲರೂ ಕೂಡ ಕೈ ಬಿಸಿ ಅಂದರೆ ಸಾಕಷ್ಟು ಕಣ್ಮನ ಸೆಳೀತಾ ಇರುವಂಥದ್ದು. ಯಾಕಂತಂದರೆ ಇವತ್ತು 3ನೇ ಆಷಾಢ ಶುಕ್ರವಾರ, ಇವತ್ತು ಕೂಡ ಲಕ್ಷಾಂತರ ಜನರು ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ ಪ್ರಾಧಿಕಾರ ಕೂಡ ಸಾಕಷ್ಟು ವ್ಯವಸ್ಥೆಗಳು ಮಾಡಿಕೊಂಡಿರುವಂಥದ್ದು. ವಿಶೇಷ ಅಂತಂದರೆ ಚಾಮುಂಡಿ ಬೆಟ್ಟದ ಆವರಣದಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಭಾಳ ವಿಶೇಷವಾಗಿ ಕೈಗೊಳಿಸ್ತಾ ಇರುವಂಥದ್ದು ಉತ್ಸವ ಮೂರ್ತಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಂಥವರು ಕೂಡ ಉತ್ಸವ ಮೂರ್ತಿಗೆ ಈಗಾಗಲೇ ಇಷ್ಟಾರ್ಥಿಯೆಲ್ಲ ಬಗೆಹರಿಸಬೇಕು ಅಂತೇಳಿ ಹರಕೆಯನ್ನು ಕಟ್ಕೊಳ್ತಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ತಾಯಿಯನ್ನು ದರ್ಶನ ಪಡೆದಂಥವರು ಎಲ್ಲರೂ ಹೊರಭಾಗಕ್ಕೆ ಬಂದು ಉತ್ಸವ ಮೂರ್ತಿಗೂ ಕೂಡ ಎಲ್ಲರೂ ಕೂಡ ಕೈ ಮುಗಿದು ಸಾಕಷ್ಟು ಹರಕೆಗಳನ್ನ ಕಟ್ಕೊಂಡು ಹೋಗ್ತಾರೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡಿ ತಾಯಿಗೆ ಪ್ರಾರ್ಥನೆ ಸಲ್ಲಿಸಿದ್ರೆ ಎಲ್ಲವೂ ಕೂಡ ಫಲಿಸುತ್ತೆ ಅನ್ನುವಂತಹ ನಂಬಿಕೆಯ ಕಾರಣಕ್ಕಾಗಿ ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಸುಮಾರು ಬೆಳಿಗ್ಗೆ 5:30ರಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಇವತ್ತು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಮೆಟ್ಟಿಲಿನ ಮೂಲಕ ಇರ್ಬೋದು, KSRTC ಬಸ್ಗಳ ಮೂಲಕ ಇರ್ಬೋದು, ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಆಷಾಢ ಮಾಸದ 3ನೇ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇರಿ ಬಂದಿರುವಂಥದ್ದು. ವಿಶೇಷವಾಗಿ ಇವತ್ತು ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದ ಅಲಂಕಾರ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದ ಉತ್ಸವ ಮೂರ್ತಿಯ ಆವರಣದಲ್ಲಿರುವಂತಹ ಉತ್ಸವ ಮೂರ್ತಿಗೆ ಇವತ್ತು ಗಜಲಕ್ಷ್ಮಿಯ ಅಲಂಕಾರವನ್ನು ಮಾಡಿರುವಂಥದ್ದು. ಬಹಳ ವಿಶೇಷವಾದಂತಹ ಅಲಂಕಾರವನ್ನು ಇವತ್ತು ಮಾಡಿರುವಂಥದ್ದು. ಚಾಮುಂಡಿ ತಾಯಿಯ ಮೂಲ ವಿಗ್ರಹಕ್ಕೂ ಕೂಡ ಇವತ್ತು ನಾಗಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ಇವತ್ತು ಉತ್ಸವ ಮೂರ್ತಿ ಸಾಕಷ್ಟು ವಿವಿಧ ಹೂಗಳಿಂದಲೂ ಕೂಡ ಈಗಾಗಲೇ 3 ಬಗೆಯ ಹೂಗಳನ್ನು ಹಾಕಿದ್ದಾರೆ. ಜೊತೆಗೆ ಪಕ್ಕದಲ್ಲಿ ಬಳೆಯನ್ನು ಹಾಕುವ ಮೂಲಕವಾಗಿ ಬಳೆಯ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಆನೆಯ ಮೇಲೆ ಕುಳಿತಿರುವಂತಹ ಅಲಂಕಾರ, ಗಜಲಕ್ಷ್ಮಿ ಅಲಂಕಾರ ಇವತ್ತು ಬಹಳ ವಿಶೇಷವಾಗಿರುವಂತಹ ಅಲಂಕಾರವನ್ನು ಮಾಡಿರುವಂಥದ್ದು. ಅದು ಸಾಕಷ್ಟು ಎಲ್ಲರೂ ಕೂಡ ಕೈ ಬಿಸಿ ಅಂದರೆ ಸಾಕಷ್ಟು ಕಣ್ಮನ ಸೆಳೀತಾ ಇರುವಂಥದ್ದು. ಯಾಕಂತಂದರೆ ಇವತ್ತು 3ನೇ ಆಷಾಢ ಶುಕ್ರವಾರ, ಇವತ್ತು ಕೂಡ ಲಕ್ಷಾಂತರ ಜನರು ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ ಪ್ರಾಧಿಕಾರ ಕೂಡ ಸಾಕಷ್ಟು ವ್ಯವಸ್ಥೆಗಳು ಮಾಡಿಕೊಂಡಿರುವಂಥದ್ದು. ವಿಶೇಷ ಅಂತಂದರೆ ಚಾಮುಂಡಿ ಬೆಟ್ಟದ ಆವರಣದಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಭಾಳ ವಿಶೇಷವಾಗಿ ಕೈಗೊಳಿಸ್ತಾ ಇರುವಂಥದ್ದು ಉತ್ಸವ ಮೂರ್ತಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಂಥವರು ಕೂಡ ಉತ್ಸವ ಮೂರ್ತಿಗೆ ಈಗಾಗಲೇ ಇಷ್ಟಾರ್ಥಿಯೆಲ್ಲ ಬಗೆಹರಿಸಬೇಕು ಅಂತೇಳಿ ಹರಕೆಯನ್ನು ಕಟ್ಕೊಳ್ತಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ತಾಯಿಯನ್ನು ದರ್ಶನ ಪಡೆದಂಥವರು ಎಲ್ಲರೂ ಹೊರಭಾಗಕ್ಕೆ ಬಂದು ಉತ್ಸವ ಮೂರ್ತಿಗೂ ಕೂಡ ಎಲ್ಲರೂ
ಎಲ್ಲರೂ ಕೂಡ ಕೈ ಮುಗಿದು ಸಾಕಷ್ಟು ಹರಕೆಗಳನ್ನ ಕಟ್ಕೊಂಡು ಹೋಗ್ತಾರೆ. ಆಷಾಢ ಮಾಸದಲ್ಲಿ ಏನು ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡಿ ತಾಯಿಗೆ ಎಲ್ಲ ಪ್ರಾರ್ಥನೆ ಸಲ್ಲಿಸಿದ್ರೆ ಎಲ್ಲವೂ ಕೂಡ ಫಲಿಸುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಸುಮಾರು ಬೆಳಿಗ್ಗೆ 5:30ರಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಇವತ್ತು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಮೆಟ್ಲುಗಳ ಮೂಲಕ ಇರ್ಬೋದು, KSRTC ಬಸ್ಗಳ ಮೂಲಕ ಇರ್ಬೋದು, ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಆಷಾಢ ಮಾಸದ 3ನೇ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಬಂದಿರುವಂಥದ್ದು. ವಿಶೇಷವಾಗಿ ಇವತ್ತು ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದಂಥ ಅಲಂಕಾರ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದ ಉತ್ಸವ ಮೂರ್ತಿಯ ಆವರಣದಲ್ಲಿರುವಂತಹ ಉತ್ಸವ ಮೂರ್ತಿಗೆ ಇವತ್ತು ಗಜಲಕ್ಷ್ಮಿಯ ಅಲಂಕಾರವನ್ನು ಮಾಡಿರುವಂಥದ್ದು. ಬಹಳ ವಿಶೇಷವಾದಂತಹ ಅಲಂಕಾರವನ್ನು ಇವತ್ತು ಮಾಡಿರುವಂಥದ್ದು. ಚಾಮುಂಡಿ ತಾಯಿಯ ಮೂಲ ವಿಗ್ರಹಕ್ಕೂ ಕೂಡ ಇವತ್ತು ನಾಗಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ಇವತ್ತು ಉತ್ಸವ ಮೂರ್ತಿ ಸಾಕಷ್ಟು ವಿವಿಧ ಹೂಗಳಿಂದಲೂ ಕೂಡ ಈಗಾಗಲೇ 3 ಬಗೆಯ ಹೂಗಳನ್ನು ಹಾಕಿದ್ದಾರೆ. ಜೊತೆಗೆ ಪಕ್ಕದಲ್ಲಿ ಬಳೆಯನ್ನು ಹಾಕುವ ಮೂಲಕವಾಗಿ ಬಳೆಯ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಆನೆಯ ಮೇಲೆ ಕುಳಿತಿರುವಂತಹ ಅಲಂಕಾರ, ಗಜಲಕ್ಷ್ಮಿ ಅಲಂಕಾರ ಇವತ್ತು ಬಹಳ ವಿಶೇಷವಾಗಿರುವಂತಹ ಅಲಂಕಾರವನ್ನು ಮಾಡಿರುವಂಥದ್ದು. ಅದು ಸಾಕಷ್ಟು ಎಲ್ಲರೂ ಕೂಡ ಕೈ ಬಿಸಿ ಅಂದರೆ ಸಾಕಷ್ಟು ಕಣ್ಮನ ಸೆಳೀತಾ ಇರುವಂಥದ್ದು. ಯಾಕಂತಂದರೆ ಇವತ್ತು 3ನೇ ಆಷಾಢ ಶುಕ್ರವಾರ, ಇವತ್ತು ಕೂಡ ಲಕ್ಷಾಂತರ ಜನರು ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ ಪ್ರಾಧಿಕಾರ ಕೂಡ ಸಾಕಷ್ಟು ವ್ಯವಸ್ಥೆಗಳು ಮಾಡಿಕೊಂಡಿರುವಂಥದ್ದು. ವಿಶೇಷ ಅಂತಂದರೆ ಚಾಮುಂಡಿ ಬೆಟ್ಟದ ಆವರಣದಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಭಾಳ ವಿಶೇಷವಾಗಿ ಕೈಗೊಳಿಸ್ತಾ ಇರುವಂಥದ್ದು ಉತ್ಸವ ಮೂರ್ತಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಂಥವರು ಕೂಡ ಉತ್ಸವ ಮೂರ್ತಿಗೆ ಈಗಾಗಲೇ ಇಷ್ಟಾರ್ಥಿಯೆಲ್ಲ ಬಗೆಹರಿಸಬೇಕು ಅಂತೇಳಿ ಹರಕೆಲ್ಲ ಕಟ್ಕೊಳ್ತಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ತಾಯಿಯೆಲ್ಲ ದರ್ಶನ ಪಡೆದಂಥವರು ಎಲ್ಲರೂ ಹೊರಭಾಗಕ್ಕೆ ಬಂದು ಉತ್ಸವ ಮೂರ್ತಿಗೂ ಕೂಡ ಎಲ್ಲರೂ ಕೂಡ ಕೈ ಮುಗಿದು ಸಾಕಷ್ಟು ಹರಕೆಗಳನ್ನ ಕಟ್ಕೊಂಡು ಹೋಗ್ತಾರೆ. ಆಷಾಢ ಮಾಸದಲ್ಲಿ ಏನು ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡಿ ತಾಯಿಗೆ ಎಲ್ಲ ಪ್ರಾರ್ಥನೆ ಸಲ್ಲಿಸಿದ್ರೆ ಎಲ್ಲವೂ ಕೂಡ ಫಲಿಸುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಸುಮಾರು ಬೆಳಿಗ್ಗೆ 5:30ರಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಇವತ್ತು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಮೆಟ್ಲುಗಳ ಮೂಲಕ ಇರ್ಬೋದು, KSRTC ಬಸ್ಗಳ ಮೂಲಕ ಇರ್ಬೋದು, ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಆಷಾಢ ಮಾಸದ 3ನೇ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಬಂದಿರುವಂಥದ್ದು. ವಿಶೇಷವಾಗಿ ಇವತ್ತು ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದಂಥ ಅಲಂಕಾರ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದ ಉತ್ಸವ ಮೂರ್ತಿಯ ಆವರಣದಲ್ಲಿರುವಂತಹ ಉತ್ಸವ ಮೂರ್ತಿಗೆ ಇವತ್ತು ಗಜಲಕ್ಷ್ಮಿಯ ಅಲಂಕಾರವನ್ನು ಮಾಡಿರುವಂಥದ್ದು. ಬಹಳ ವಿಶೇಷವಾದಂತಹ ಅಲಂಕಾರವನ್ನು ಇವತ್ತು ಮಾಡಿರುವಂಥದ್ದು. ಚಾಮುಂಡಿ ತಾಯಿಯ ಮೂಲ ವಿಗ್ರಹಕ್ಕೂ ಕೂಡ ಇವತ್ತು ನಾಗಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ಇವತ್ತು ಉತ್ಸವ ಮೂರ್ತಿ ಸಾಕಷ್ಟು ವಿವಿಧ ಹೂಗಳಿಂದಲೂ ಕೂಡ ಈಗಾಗಲೇ 3 ಬಗೆಯ ಹೂಗಳನ್ನು ಹಾಕಿದ್ದಾರೆ. ಜೊತೆಗೆ ಪಕ್ಕದಲ್ಲಿ ಬಳೆಯನ್ನು ಹಾಕುವ ಮೂಲಕವಾಗಿ ಬಳೆಯ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಆನೆಯ ಮೇಲೆ ಕುಳಿತಿರುವಂತಹ ಅಲಂಕಾರ, ಗಜಲಕ್ಷ್ಮಿ ಅಲಂಕಾರ ಇವತ್ತು ಬಹಳ ವಿಶೇಷವಾಗಿರುವಂತಹ ಅಲಂಕಾರವನ್ನು ಮಾಡಿರುವಂಥದ್ದು. ಅದು ಸಾಕಷ್ಟು ಎಲ್ಲರೂ ಕೂಡ ಕೈ ಬಿಸಿ ಅಂದರೆ ಸಾಕಷ್ಟು ಕಣ್ಮನ ಸೆಳೀತಾ ಇರುವಂಥದ್ದು. ಯಾಕಂತಂದರೆ ಇವತ್ತು 3ನೇ ಆಷಾಢ ಶುಕ್ರವಾರ, ಇವತ್ತು ಕೂಡ ಲಕ್ಷಾಂತರ ಜನರು ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ ಪ್ರಾಧಿಕಾರ ಕೂಡ ಸಾಕಷ್ಟು ವ್ಯವಸ್ಥೆಗಳು ಮಾಡಿಕೊಂಡಿರುವಂಥದ್ದು. ವಿಶೇಷ ಅಂತಂದರೆ ಚಾಮುಂಡಿ ಬೆಟ್ಟದ ಆವರಣದಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಭಾಳ ವಿಶೇಷವಾಗಿ ಕೈಗೊಳಿಸ್ತಾ ಇರುವಂಥದ್ದು ಉತ್ಸವ ಮೂರ್ತಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಂಥವರು ಕೂಡ ಉತ್ಸವ ಮೂರ್ತಿಗೆ ಈಗಾಗಲೇ ಇಷ್ಟಾರ್ಥಿಯೆಲ್ಲ ಬಗೆಹರಿಸಬೇಕು ಅಂತೇಳಿ ಹರಕೆಲ್ಲ ಕಟ್ಕೊಳ್ತಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ತಾಯಿಯೆಲ್ಲ ದರ್ಶನ ಪಡೆದಂಥವರು ಎಲ್ಲರೂ ಹೊರಭಾಗಕ್ಕೆ ಬಂದು ಉತ್ಸವ ಮೂರ್ತಿಗೂ ಕೂಡ ಎಲ್ಲರೂ ಕೂಡ ಕೈ ಮುಗಿದು ಸಾಕಷ್ಟು ಹರಕೆಗಳನ್ನ ಕಟ್ಕೊಂಡು ಹೋಗ್ತಾರೆ. ಆಷಾಢ ಮಾಸದಲ್ಲಿ ಏನು ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡಿ ತಾಯಿಗೆ ಎಲ್ಲ ಪ್ರಾರ್ಥನೆ ಸಲ್ಲಿಸಿದ್ರೆ ಎಲ್ಲವೂ ಕೂಡ ಫಲಿಸುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಸುಮಾರು ಬೆಳಿಗ್ಗೆ 5:30ರಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಇವತ್ತು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಮೆಟ್ಲುಗಳ ಮೂಲಕ ಇರ್ಬೋದು, KSRTC ಬಸ್ಗಳ ಮೂಲಕ ಇರ್ಬೋದು, ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ.